ಚುನಾಯಿತ ಪ್ರತಿನಿಧಿಗಳು ಸಕ್ಕರೆ ಕಾರ್ಖಾನೆಗಳ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಖಾನೆ ಹತ್ರ ನೀವು ದುಡ್ಡು ವಸೂಲು ಮಾಡಿ ಅಂತ ಹೇಳಿ ನಾವು ಕಾರ್ಖಾನೆ ಮಾಲೀಕರಿಗೆ ಬೂಟಲ್ಲಿ ಒಂದು ಹಣವನ್ನು ವಸೂಲು ಮಾಡ್ತಕ್ಕಂಥ ತಾಕತ್ತು ನಮ್ಮಿದೆ. 11 ಜಿಲ್ಲೆಯ ರೈತರ ರಕ್ತವನ್ನು ಹೀರ್ತಕ್ಕಂಥ ಕೆಲಸವನ್ನ ಕಾರ್ಖಾನೆಗಳು ಮಾಡ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಕಳೆದ 4 ತಿಂಗಳ ಹಿಂದೆ ಇದೇ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡಿ ಕಬ್ಬಿನ ರೈತರಿಗೆ, ಕಬ್ಬು ಬೆಳೆಗಾರರಿಗೆ ಸಿಹಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಗಂಟು ಸಿಹಿ ಕೊಡೋಕ್ಕಾಗಿಲ್ಲ ಇನ್ನು ಮುಖ್ಯಮಂತ್ರಿಗಳು. ಒಂದು ಕಡೆ ಉತ್ತರ ಕರ್ನಾಟಕಕ್ಕೆ 350 ರೂಪಾಯಿಗೂ ಹೆಚ್ಚು ಹಣವನ್ನು ಕೊಡಿಸಿದ್ರು. ದಕ್ಷಿಣ ಕರ್ನಾಟಕದ ಭಾಗದವ್ರಿಗೆ ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿ ಮತ್ತೆ ಸರ್ಕಾರದಿಂದ 50 ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡ್ತೇವೆ ಪ್ರತಿ ಟನ್ಗೆ ಅಂತೇಳಿ ಘೋಷಣೆ ಮಾಡಿ ಆಯಾ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡಿ ಕಾರ್ಖಾನೆ ಮಾಲೀಕರಿಗೆ ಸೂಚನೆ ಕೊಟ್ಟರು ಕೂಡ ಒಂದು ಬಿಡಿಗಾಸನ್ನ ಬಿಡುಗಡೆ ಮಾಡ್ತಾ ಇಲ್ಲ ಕಾರ್ಖಾನೆ ಮಾಲೀಕರು. ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಸಕ್ಕರೆ ಕಾರ್ಖಾನೆಗಳ ಗುಲಾಮರ ಕೆಲಸ ಮಾಡ್ತಾ ಇದ್ದಾರೆ, ಸಕ್ಕರೆ ಕಾರ್ಖಾನೆಗಳ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ, ಸಕ್ಕರೆ ಕಾರ್ಖಾನೆಗಳ ಬೂಟ್ ನೆಕ್ತಾ ಇದ್ದಾರೆ ಇವರು. ಆ ಬೂಟ್ ನೆಕ್ಕ ಕೆಲಸವನ್ನ ಬಿಟ್ರೆ ರೈತರಿಗೆ ಹಣ ಬರ್ತದೆ. ಒಂದ್ ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸೂಚನೆ ಕೊಟ್ಟರು ಕೂಡ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ 1 ವರ್ಷ ನಮ್ಮ ಕೊಬ್ಬನ್ನ ಕರಗಿಸಿ ಬೆಳೆದಿರ್ತಕ್ಕಂಥ ಕಬ್ಬನ್ನ ನುರಿಸಿ ಆ ಸಕ್ಕರೆಯನ್ನು ಕೂಡ ಮಾರಾಟ ಮಾಡಿರ್ತೀವಿ, ಲಾಭವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇವತ್ತವರೆಗೂ ಕೂಡ ರೈತರಿಗೆ ಹಣ ಕೊಡಲ್ಲ ಅಂತ ಹೇಳಿದ್ರೆ ಇದು ಯಾವ ದುರ್ವಿಧಿ ಅಂದ್ರೆ ಮುಖ್ಯಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಕಠಿಣವಾದಂತಹ ಕ್ರಮವನ್ನು ಕೈಗೊಂಡಿಲ್ಲ. ಅದಕ್ಕೆ ಪೂರಕವಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಕೂಡ ಆತನ ಕಾರ್ಖಾನೆಯನ್ನು ಮುಟ್ಟುಗೋಲಾಗ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಇವತ್ತು ರೈತರಿಗೆ ಹಣ ಬರ್ತಾ ಇತ್ತು. ಅದಕ್ಕೆ ಜಿಲ್ಲಾಡಳಿತ ಸರಿಯಾದ ರೀತಿಯಲ್ಲಿ ಕ್ರಮದ ಹೆಜ್ಜೆಯನ್ನು ಹಿಡಿಯದ ಕಾರಣ 18ನೇ ತಾರೀಕು ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಮಾಡ್ತೇವೆ, ಹೋರಾಟವನ್ನು ಮಾಡ್ತೇವೆ, ಎಚ್ಚರಿಕೆಯನ್ನು ಕೊಡ್ತೇವೆ. ಮುಂದಿನ ದಿನಗಳಲ್ಲಿ 18ನೇ ತಾರೀಕು ಒಳಗಡೆ ಸಂಬಂಧಪಟ್ಟಂತ ಚುನಾಯಿತ ಪ್ರತಿನಿಧಿಗಳು ಹಣವನ್ನ ಕೊಡಿಸಲಿಕ್ಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಹೋರಾಟವನ್ನ ತೀವ್ರ ಮಾಡಿ ಎಲ್ಲಿ ಚುನಾಯಿತ ಪ್ರತಿನಿಧಿಗಳು ಕಾರ್ಯಕ್ರಮವನ್ನು ಮಾಡ್ತಾರೆ, ಮೈಸೂರಿಗೆ ಯಾವ ಚುನಾಯಿತ ಪ್ರತಿನಿಧಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಬಹುದು, ಮಂತ್ರಿಗಳಾಗಬಹುದು ಬರ್ತಾರೆ, ಅವರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಸರ್ಕಾರದ ಮುಖಾಂತರ ಜಿಲ್ಲಾಡಳಿತ ಮುಖಾಂತರ ನಾವು ಹಣವನ್ನು ವಸೂಲು ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಹೇಳ್ಬಿಡ್ಲಿ, ನಮಗೂ ಈ 50 ರೂಪಾಯಿ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ತಂಟೆ ತಕರಾರಿಲ್ಲ, ಕಾರ್ಖಾನೆ ಹತ್ರ ನೀವು ದುಡ್ಡು ವಸೂಲು ಮಾಡಿ ಅಂತ ಹೇಳಿ ನಾವು ಕಾರ್ಖಾನೆ ಮಾಲೀಕನಿಗೆ ಬೂಟಲ್ಲಿ ಒಂದು ಹಣವನ್ನು ವಸೂಲು ಮಾಡ್ತಕ್ಕಂಥ ತಾಕತ್ತು ನಮಗಿದೆ. ಯಾಕಂತ ಹೇಳಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಕಬ್ಬು ನುರಿಸಿ ಅದರಲ್ಲಿ ಲಾಭವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ಅವನು ಜೀವನ ಮಾಡ್ತಾ ಇದ್ದಾನೆ. ಆ ಕಾರಣಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ 18ನೇ ತಾರೀಕಿನ ನಡೀತಕ್ಕಂಥ ಚಳುವಳಿ ಮತ್ತೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಬಂಧಪಟ್ಟಂತ ಮಂತ್ರಿಗಳು, ಮುಖ್ಯಮಂತ್ರಿಗಳ ಜವಾಬ್ದಾರಿ ಆಗ್ತಾರೆ. ಮುಂದೆ ಹೊರದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಎಣ್ಣೆ ಆಗ್ತಾ ಇರೋದು. ದಕ್ಷಿಣ ಮತ್ತು ಉತ್ತರ, ದಕ್ಷಿಣಕ್ಕೊಬ್ಬ ಸಕ್ಕರೆ ಮಂತ್ರಿ, ಉತ್ತರಕ್ಕೊಬ್ಬ ಸಕ್ಕರೆ ಮಂತ್ರಿ, ದಕ್ಷಿಣಕ್ಕೊಬ್ಬ ಮುಖ್ಯಮಂತ್ರಿ, ಉತ್ತರಕ್ಕೊಬ್ಬ ಇದ್ದಾರ. 11 ಜಿಲ್ಲೆಯ ರೈತರ ರಕ್ತವನ್ನು ಹೀರ್ತಕ್ಕಂಥ ಕೆಲಸವನ್ನ ಕಾರ್ಖಾನೆಗಳು ಮಾಡ್ತಾ ಇದ್ದಾವೆ. ಅದನ್ನ ಮುಖ್ಯಮಂತ್ರಿಗಳೇ ನೀವು ಎಚ್ಚೆತ್ಕೊಂಡು ಉತ್ತರ ದಕ್ಷಿಣ ಅಂತಕ್ಕಂಥ ಭಾಗವನ್ನ ಕೈಬಿಟ್ಟು ರಾಜ್ಯದ ಏಕರೂಪ ದರವನ್ನು ನಿಗದಿ ಮಾಡಬೇಕು. ಉತ್ತರ ಭಾಗದಲ್ಲಿ 800 ರೂಪಾಯಿ ಜಾಸ್ತಿ ಸಿಗ್ತಾ ಇದೆ, ದಕ್ಷಿಣ ಭಾಗದಲ್ಲಿ 800 ರೂಪಾಯಿ ಕಡಿಮೆ ಸಿಗ್ತಾ ಇದೆ. ಆ ಕಾರಣಕ್ಕೆ ನಾವು ಹೋರಾಟವನ್ನು ಎಲ್ಲವನ್ನು ಕರೆ ಕೊಟ್ಟಿದ್ದೇವೆ. 18 ತಾರೀಕು ಚಳುವಳಿ ಮಾಡ್ತೇವೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಹಳ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿ ನಮ್ಮ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಮಂತ್ರಿಗಳು, ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು ಕಾರ್ಖಾನೆಯವನ್ನ ಜೊತೆ ಮಾತಾಡಿ ರೈತರಿಗೆ ಹಣ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ನೀವು ಹೋದ ಕಡೆ ನಾವು ಚಳುವಳಿ ಮಾಡ್ತೇವೆ, ನಿಮಗೆ ಧಿಕ್ಕಾರ ಕೂಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.